ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಇವತ್ತು ನಾವು ಮತ್ತಿ ಫಿಶ್ ಸಾಂಬಾರು ಮಾಡ್ತಾ ಇದ್ದೀವಿ. ಅದನ್ನು ಹೇಗೆ ಮಾಡೋದು ಅಂತ ಅಮ್ಮ ತೋರಿಸ್ಕೊಡ್ತಾರೆ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 2 ಟೊಮೆಟೊ ಹಣ್ಣು ಕಟ್ ಮಾಡಿಟ್ಟಿರೋದು, ಮತ್ತು ಸ್ವಲ್ಪ ಹುಣಸೆ ಹಣ್ಣು, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಮತ್ತು 1.5 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ ಧನಿಯಾ ಪುಡಿ, ಒಂದು ಸಣ್ಣ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಸಣ್ಣ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋದು, ತೆಂಗಿನ ತುರಿ 1 ಕಪ್ಪು, ಸಾಸಿವೆ ಮತ್ತು ಮೆಂತ್ಯ ಸ್ವಲ್ಪ, ಒಂದು ಚಿಟಿಕೆ ಅರಿಶಿನ ಪುಡಿ, ಜೀರಿಗೆ ಮತ್ತು ಕಾಳು ಮೆಣಸು, ಕರಿಬೇವಿನ ಸೊಪ್ಪು ಸ್ವಲ್ಪ, ಅರ್ಧ kg ಮತ್ತಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಇವಾಗ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಬೇಕು. ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀವಿ, ಅದು ಹೇಗೆ ಮಾಡೋದು ಅಂತೇಳಿ. ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ. ಬನ್ನಿ ತೋರಿಸ್ತೀನಿ. ಸ್ವಲ್ಪ ಆಯಿಲು, ಮೆಂತ್ಯ, ಸಾಸಿವೆ ಹುರ್ಕೊಳ್ಳೋಕ್ಕೆ, ಒಂದು ಈರುಳ್ಳಿ ಸ್ವಲ್ಪ ಕೆಂಪಗಾಗಂಗೆ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಯಿತು. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊಳ್ಳೋಣ. ಒಂದು ಕಪ್ಪು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು, ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಒಂಚೂರು ಬಾಡಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದು ಇದೆ. ಇವಾಗ ಹಾಕಿ ರುಬ್ಬೋಣ ಮಿಕ್ಸಿಗೆ ಹಾಕ್ಬಿಟ್ಟು. ಇವಾಗ ಮಸಾಲ ರುಬ್ಬಿದಾಗಿದೆ ನೋಡಿ. ಫುಲ್ಲು ನೈಸಾಗಿ ರುಬ್ಕೊಳ್ಳಿ ಮಸಾಲನ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀವಿ. ಆಯಿಲು, ಸ್ವಲ್ಪ ಆನಿಯನು, ಸೊಪ್ಪು ಸ್ವಲ್ಪ, ಅರಿಶಿನ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ರುಬ್ಬಿಟ್ಟಿರೋ ಮಸಾಲ ಹಾಕ್ಕೊಳ್ಳೋಣ ಇದಕ್ಕೆ. ಹುಣಸೆಹಣ್ಣು ನೆನೆಸಿದ್ವಲ್ಲ, ಅದು ಕಲಸಿ ಇವಾಗ ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ. ಇವಾಗ ಜಾರಲ್ಲಿ ಮಸಾಲನ ರುಬ್ಬಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಕುದಿಸ್ಬೇಕು ನಾವು. ಇದು ಕುದೀತಿರುವಾಗ ಮೀನು ಹಾಕಬೇಕು. ಸ್ವಲ್ಪ ಇದನ್ನು ಕುದಿಯಕ್ಕೆ ಬಿಡೋಣ. ಇವಾಗ ಸಾಂಬಾರು ಕುದೀತಾ ಇದೆ. ಮೀನು ಹಾಕೋಣ ಇವಾಗ. ನಾವಿಲ್ಲಿ ಮಾಡಿರೋ ಮಸಾಲ ಅರ್ಧ kg ಮೀನಿಗೆ. ನೀವೆಷ್ಟು ನೀವು 1 kg ತೊಗೊಳ್ಳೋದಾದರೆ ಇದೇ ಮಸಾಲನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಸಾಂಬಾರು ಕುದೀತಾ ಇತ್ತು, ಮೀನೆಲ್ಲ ಹಾಕಿದ್ದೀವಿ. ಸ್ವಲ್ಪ ಹೊತ್ತು ಹಂಗೆ ಕುದೀಲಿ. ಆಮೇಲೆ ಒಂದು 5ರಿಂದ 10 ನಿಮಿಷ ಅಷ್ಟೇ. 10 ನಿಮಿಷನೂ ಬೇಡ, 5 ನಿಮಿಷ ಸಾಕು. 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಮೀನು. ಮತ್ತೆ ಅಲ್ವಾ, ಬೇಗ ಬೆಂದೋಗುತ್ತೆ. 5 ನಿಮಿಷ ಆದಮೇಲೆ ರೆಡಿ ಮೀನು ಸಾರು ರೆಡಿ ಆಯಿತು. ಇವಾಗ ನಾನು ನನ್ನ ಸೊಸೆ ಇಬ್ಬರು ತಿಂದು ಟೇಸ್ಟ್ ಹೇಳ್ತೀವಿ. ಈಗ ಮತ್ತಿ ಮೀನು ಸಾಂಬಾರು ರೆಡಿ ಆಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಮೀನು ಹಿಂಗಲ್ಲ ತಿನ್ನೋದು, ಹಿಂಗಿರುತ್ತಲ್ಲ, ಹಿಂಗಿಟ್ಕೊಂಡು. ನನಗೆ ಮುಳ್ಳಿರುತ್ತಂತ ಭಯ. ತಿನ್ನೋದು ಸೂಪರಾಗಿದೆ ಸಾಂಬಾರು. ನೀವು ಟ್ರೈ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿದೆ ಅಂತೇಳಿ. ತುಂಬ ಜನ ಕೇಳಿದರು ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿ ಅಂತ. ತೋರಿಸಿದ್ದೀವಿ. ಎಲ್ಲರೂ ಮಾಡಿ ಮನೇಲಿ ಟ್ರೈ ಮಾಡಿ. ಕಾಮೆಂಟ್ಸಲ್ಲಿ ಹೇಳಿ. ಹೌದು, ಕಮೆಂಟ್ಸಲ್ಲಿ ಹೇಳಿ. ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.